ಯಾರು ನೀವು? ಯಾಕೆ ಒಳಗೆ ಬಂದು ಗಲಾಟೆ ಮಾಡ್ತಿದ್ದೀರಾ? ನೋಡಿ, ಈ ತೇಜು ನಮ್ಮ ಹತ್ರ ಬೆಟ್ಟಿಂಗ್ ಆಡಕ್ಕೆ ದುಡ್ಡು ತಗೊಂಡಿದ್ದ. ಎಷ್ಟು ಕೇಳಿದ್ರು ವಾಪಸ್ ಕೊಡ್ತಿಲ್ಲ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಸದಾಯಿಸ್ತಾರೆ. ಏನೋ ತೇಜು ಇದೆಲ್ಲ? ನೀನು ಮತ್ತೆ ಬೆಟ್ಟಿಂಗ್ ಆಡ್ತಿದೀಯಾ? ಅಪ್ಪ ಅದು ಮಾತಾಡಬೇಡ ನೀನು. ಅಲ್ರಿ, ಬೆಟ್ಟಿಂಗ್ ಆಡೋದು ಎರಡೂ ಕ್ರೈಮ್ ಅಂತ ನಿಮಗೆ ಗೊತ್ತಿಲ್ವಾ? ಇಷ್ಟು ಗೊತ್ತಿದ್ದು ಇವನಿಗೆ ಯಾಕೆ ದುಡ್ಡು ಕೊಟ್ರಿ? ನಮ್ಗೇನ್ ಗೊತ್ತು ಸರ್, ಏನೋ ವ್ಯವಹಾರಕ್ಕೆ ದುಡ್ಡು ಕೇಳ್ತಾ ಇದ್ದಾನಂತ ಕೊಟ್ವಿ. ಆಮೇಲೆ ಗೊತ್ತಾಯ್ತು ಇವನ್ಗೆ ಬೆಟ್ಟಿಂಗ್ ಆಡೋ ಚಟ ಇದೆ ಅಂತ. ಹೌದು, ಬೆಳಗ್ಗೆ ನಾವಿಬ್ರು ಒಟ್ಟಿಗೆ ಆಫೀಸಿಗೆ ಹೋದ್ವಿ ಅಲ್ವಾ? ಆಮೇಲೇನು ಕಾಣಿಸ್ಲೇ ಇಲ್ಲ ಆಫೀಸಲ್ಲಿ. 1000 ಸಲ ಹೇಳಿದ್ದೀನಿ ನಿನಗೆ, ನಂದು ಫೀಲ್ಡ್ ವರ್ಕು ರಿಕವರಿ ವರ್ಕು ಅಂತ. ಆಫೀಸಲ್ಲಿ ಇರೋಕ್ಕಾಗತ್ತಾ? ಔಟ್ಡೋರ್ ವರ್ಕಿಂಗ್ ಅಂದ್ರೆ ಬೆಟ್ಟಿಂಗ? ಅಪ್ಪ ಅದು ಏನ್ ತೇಜು ಇದೆಲ್ಲ? ನೀನು ಗ್ಯಾಂಬ್ಲಿಂಗ್ ಎಲ್ಲ ಮತ್ತೆ ಶುರು ಮಾಡ್ಕೊಂಡಿದ್ಯಾ? ಎಲ್ಲನೂ ಬಿಟ್ಟು ಒಳ್ಳೆಯವನಾಗಿದ್ಯಾ ಅನ್ಕೊಂಡಿದ್ವಿ. ನೋಡಿದ್ರೆ ಮತ್ತೆ ಈ ತರ ಮಾಡ್ತಾ ಇದ್ಯಾ? ಈಗ ಮತ್ತೆ ಜೂಜಾಡಿ ಮನೆ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ಏನ್ ತೇಜು ಇದು? ಆಫೀಸ್ಗೆ ಹೋಗ್ತಿದ್ದಲ್ಲ, ಬೆಟ್ಟಿಂಗ್ ಆಡಕ್ಕೆ ಹೋಗ್ತಿದ್ಯಾ? ಈ ಥರ ಆದ್ರೆ ಮಾವನಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಡೋದು ಹೇಗೆ? ಅದನ್ನ ನೀನು ನಿಭಾಯಿಸ್ತೀಯ ಅನ್ನೋ ನಂಬಿಕೆ ಆದ್ರೂ ಯಾರಿಗಿರುತ್ತೆ ಹೇಳು? ಇಡೀ ವಿಶ್ವಂಬರ ಗ್ರೂಪ್ನೇ ಮುಳುಗಿಸ್ಬಿಡ್ತೀಯ ಅಷ್ಟೇ. ಏನು ಏನ್ರಿ ಹಂಗ್ ಮಾತಾಡ್ತಾ ಇದ್ದೀರಾ? ನನ್ನ ಗಂಡ ಏನು ಮಾಡಬಾರದ ಅಪರಾಧ ಮಾಡಿಲ್ಲ. ಹಂಗ ಇವನ್ಗೆ ಕನ್ನಡಿ ಬೇಕಾ ಮಲ್ಲಿಕಾ? ನಿನ್ನ ಎದುರುಗಡೆ ಕ್ರಿಸ್ಟಲ್ ಕ್ಲಿಯರ್ ಆಗಿದೆಯಲ್ಲ. ಆದ್ರೆ ಕಾಮಾಲೆ ಕಣ್ಣಿಗೆ ಯಾವುದು ಕ್ಲಿಯರ್ ಆಗಿ ಕಾಣಿಸಲ್ಲ.